ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸವು ಈ ಸಮಯ ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯ, ಅದಕ್ಕಾಗಿ ನಿಮಗೆ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ನಿಮ್ಮ ಪ್ರೀತಿ ಸಹಾಯ ಇಲ್ಲದೆ ಏನು ಮಾಡಲು ಸಾಧ್ಯವಿಲ್ಲ. ನಿಮ್ಮ ಪವಿತ್ರ ಆತ್ಮರ ಮೂಲಕ ಸಹಾಯ ಮಾಡುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ನಮ್ಮ ತಂದೆಯೇ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು. ದೇವರು ಈ ದಿವಸವೂ ಕೂಡ ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಎಲ್ಲ ರೀತಿಯಲ್ಲಿಯೂ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಕೂಡ ಹೇರಳವಾಗಿ ಆಶೀರ್ವದಿಸಲೆಂದು ಪ್ರತಿ ದಿವಸ ಬೆಳಗಿನ ಜಾವದ ಪ್ರಾರ್ಥನೆಯಲ್ಲಿ ಪ್ರಾರ್ಥಿಸೋನಾಗಿದ್ದೇನೆ. ಆದ್ದರಿಂದ ದೇವರ ಕರುಣೆ, ಪ್ರೀತಿ, ಸಹಾಯವು ಯಾವಾಗಲೂ ನಿಮ್ಮೊಂದಿಗೆ ಇರಲಿ. ಆಮೇನ್. ಈ ದಿವಸದ ಸಂದೇಶದ ಭಾಗವು ಕೀರ್ತನೆಗಳು 48ನೇ ಅಧ್ಯಾಯ 1ರಿಂದ. ಕೀರ್ತನೆಗಳು 48ನೇ ಅಧ್ಯಾಯ 1ರಿಂದ. ಇದರ ಮುಖ್ಯಾಂಶ ಏನಪ್ಪ ಅಂದರೆ, ಯೆಹೋವನನ್ನು ಚೀಯೋನನ್ನು ರಕ್ಷಿಸಿದಕ್ಕಾಗಿ ಯೆಹೋವನನ್ನು ಕೊಂಡಾಡುವುದು. ಚೀಯೋನ ಅಂದರೆ ದೇವರು ಆರಿಸಿಕೊಂಡಂಥ ಒಂದು ಸ್ಥಳ, ದೇವರಿಗೆ ಬೇಕಾದಂಥ ಒಂದು ಸ್ಥಳವನ್ನು, ಮತ್ತು ಅದನ್ನು ಸಂಪೂರ್ಣವಾಗಿ ಅವರು ರಕ್ಷಿಸ್ತಾರೆ. ಹಾಗೆ ಇವತ್ತು ದೇವರು ನಮ್ಮನ್ನು ಕೂಡ ನಮಗೆ ಭೂಲೋಕವನ್ನು ಕೊಟ್ಟು ನಮ್ಮನ್ನು ಕೂಡ ಅನೇಕ ರೀತಿಯಲ್ಲಿ ರಕ್ಷಿಸಿದ್ದಾರೆ. ಅದಕ್ಕಾಗಿ ನಾವು ದೇವರನ್ನು ಕೊಂಡಾಡುವಂಥದ್ದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ 48ನೇ ಅಧ್ಯಾಯ 1ನೇ ವಚನ. ಯೆಹೋವನು ಮಹೋನ್ನತನು, ನಮ್ಮ ದೇವರು ತನ್ನ ಪರಿಶುದ್ಧ ಪರ್ವತ ನಗರದಲ್ಲಿ ಸರ್ವ ಸ್ತುತಿ ಪಾತ್ರನಾಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರ. ದೇವರಿಗೆ ವಾಸಕ್ಕಾಗಿ ಒಂದು ಪರಲೋಕವನ್ನು ಸೃಷ್ಟಿ ಮಾಡಿದರು. ಸರ್ವವನ್ನು ಸೃಷ್ಟಿ ಮಾಡಿ ಆಕಾಶವನ್ನು ಉಂಟು ಮಾಡಿ, ಆಕಾಶದ ಮೇಲೆ ಈಗಲೂ ನೀರಿದೆ ಅಂತೇಳಿ ನಾವು ಬಹಳ ಸಲ ತಿಳ್ಕೊಂಡಿದ್ದೇವೆ. ಆ ಜಾಗವನ್ನು ದೇವರು ವಾಸಕ್ಕಾಗಿ ರಕ್ಷಿಸಿಕೊಂಡಿದ್ದಾರೆ. ಹಾಗೆ ಇವತ್ತು ಕೂಡ ದೇವರು ತಂದೆ ಮತ್ತು ಮಗ ಎಂಬ 2 ನಾಮಗಳು ಅಲ್ಲಿ ಇದ್ದಾವೆ. ದೇವರ 3ನೇ ಆತ್ಮವಾದ ಪರಿಶುದ್ಧ ಆತ್ಮ ಇವತ್ತು ನಮ್ಮನ್ನು ಭೂಲೋಕದಲ್ಲಿ ನಡೆಸ್ತಾ ಇರುವುದು. ದೇವರು ಒಬ್ಬರೇ, ಆದರೆ 3 ಶಕ್ತಿಯಾಗಿ ವಿಂಗಡವಾಗಿದ್ದಾರೆ. ಇದನ್ನು ನಮ್ಮ ಶರೀರದಲ್ಲಿ ಕೂಡ ನೋಡುವಾಗ ತಲೆ ಅಂದರೆ ತಂದೆಯಾದ ದೇವರು ಅಂದರೆ ನಮ್ಮ ಜ್ಞಾನ ತಲೆಯನ್ನು ಸೂಚಿಸ್ತದೆ. ಎರಡನಾಗಿ ರಕ್ಷಕನಾಗಿ ಬಲಗೈಯನ್ನು ಸೂಚಿಸ್ತದೆ ಬಲಭಾಗವನ್ನು. ಪರಿಶುದ್ಧಾತ್ಮರನ್ನಾಗಿ ಬಲಗೈಗೆ ಸಹಾಯಕನಾಗಿ ಪರಿಶುದ್ಧಾತ್ಮರಾಗಿ ಎಡಭಾಗವನ್ನು ಸೂಚಿಸ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ತಲೆ, ಬಲಭಾಗ, ಎಡಭಾಗ, ತಂದೆ, ಮಗ, ಪರಿಶುದ್ಧಾತ್ಮ, ನಮ್ಮ ಹೃದಯ ಪರಲೋಕವನ್ನು ಸೂಚಿಸ್ತದೆ. ಈ 3 ಜನರು ಪರಲೋಕದಿಂದಲೇ ಹೊರಟರು ಅಂತೇಳಿ, ತಂದೆ, ಮಗ, ಪರಿಶುದ್ಧಾತ್ಮ 3 ಶಕ್ತಿ. ಹಾಗೆ ಇವತ್ತು ನಮ್ಮ ದೇಹದಲ್ಲಿ ಕೂಡ ಪರಲೋಕ ನಮ್ಮ ಹೃದಯವಾಗಿದೆ. ಅಲ್ಲಿಂದಲೇ ತಂದೆಯಾದ ದೇವರು ಪರಲೋಕದ ಮೇಲೆ ಕೂತ್ಕೊಂಡಿದ್ದಾರೆ. ಅದುವೇ ತಲೆ, ಜ್ಞಾನ. ಅಲ್ಲಿಂದ ಸ್ವಲ್ಪ ಕೆಳಗೆ ನೋಡಿ, ಹೃದಯದಲ್ಲಿ ಬಲಗೈ ಅರುವೆ ರಕ್ಷಕನಾಗಿದ್ದಾರೆ, ಎಡಭಾಗ ಸಹಾಯಕನಾಗಿದ್ದಾರೆ. ಅದಕ್ಕೆ ಪವಿತ್ರ ಆತ್ಮ ಸಹಾಯಕನು ಅಂತ ಹೇಳುವಂಥದ್ದು. ದೇವರ ವಿಷಯಗಳು ನಮ್ಮ ಶರೀರದಲ್ಲೇ ಇವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಪರಿಶುದ್ಧ ಪರ್ವತನಗರದಲ್ಲಿ ಸರ್ವ ಸ್ತುತಿಗೆ ಪಾತ್ರನಾಗಿದ್ದಾನೆ. ಆಗ ಸರ್ವವನ್ನು ಸೃಷ್ಟಿ ಮಾಡಿ ಪರಲೋಕದಲ್ಲಿ ಆಸೀನರೂಢನಾಗಿರುವಂಥ ದೇವರಿಗೆ ದೇವರು ನಮ್ಮನ್ನು ಆರಿಸಿಕೊಂಡಿದ್ದರಿಂದ, ತಿಳಿಯಪಡಿಸಿದ್ದರಿಂದ, ಪಡಿಸ್ತಾ ಇರೋದರಿಂದ, ದೇವರು ನಮ್ಮ ಮೇಲೆ ಇಟ್ಟಿರುವ ಪ್ರೀತಿಗಾಗಿ ನಾವು ದೇವರನ್ನು, ಸರ್ವ ಸೃಷ್ಟಿಕರ್ತನಾದ ದೇವರನ್ನು ಮಾತ್ರ ನಾವು ಕೊಂಡಾಡಬೇಕು. ಆಯಾಯ ಗ್ರಂಥಗಳಲ್ಲಿ ಆಯಾಯ ಹೆಸರುಗಳಿಗೆ ಸರಿಯಾಗಿ. 2ನೇ ವಚನ. ರಾಜಾದಿರಾಜನ ಪಟ್ಟಣವಿರುವ ಚೀಯೋನ್ ಪರ್ವತವು ಉತ್ತರ ದಿಕ್ಕಿನಲ್ಲಿ ಉನ್ನತವಾಗಿಯೂ ರಮ್ಯವಾಗಿಯೂ ಭೂಲೋಕದಲ್ಲೆಲ್ಲ ಕಂಗೊಳಿಸುತ್ತಿರುವುದು. ನೋಡಿ, ರಾಜಾದಿರಾಜನ ಪಟ್ಟಣವಿರುವ ಚೀಯೋನ್ ಪರ್ವತವು ಈಗ ಪರ್ವತ ಎಲ್ಲಿದೆ, ಚೀಯೋನ್ ಎಲ್ಲಿದೆ, ರಾಜಾದಿರಾಜನ ದೇವರು ಅಂತ ಹೇಳುವಂಥದ್ದನ್ನು ನಾವು ತಿಳಿದುಕೊಂಡಿದ್ದೇವೆ. ಉತ್ತರ ದಿಕ್ಕಿನಲ್ಲಿ ಉನ್ನತವಾಗಿಯೂ ರಮ್ಯವಾಗಿಯೂ ಭೂಲೋಕದಲ್ಲೆಲ್ಲ ಕಂಗೊಳಿಸುತ್ತಿರುವುದು. ಉತ್ತರ ದಿಕ್ಕು ನೋಡಿ, ಇದನ್ನು ಕೂಡ ನಮ್ಮ ಹಿರಿಯರು ಕೂಡ ಹಿಂದೆ ಹೇಳ್ತಾ ಇದ್ರು. ನಮ್ಮ ಭೂಲೋಕದಲ್ಲಿ ಪೂರ್ವ, ದಕ್ಷಿಣ, ಪಶ್ಚಿಮ 3 ಕಡೆಗೆ ಸಮುದ್ರವನ್ನು ಕಂಡುಹಿಡಿದಿದ್ದಾರೆ. 4ನೇ ದಿಕ್ಕಾದ ಉತ್ತರ ದಿಕ್ಕಿನಲ್ಲಿ ಇನ್ನೂ ಸಮುದ್ರ ಎಲ್ಲಿದೆ ಅಂತೇಳಿ ಕಂಡುಹಿಡಿಯೋಕ್ಕಾಗಿಲ್ಲ. 3 ಭಾಗವನ್ನು ಮಾತ್ರ ಕಂಡುಹಿಡಿದಿದ್ದಾರೆ. ಇವತ್ತುವರೆಗೆ ಯಾವ ವಿಜ್ಞಾನಿಗಳಿಗೂ ಎಲ್ಲಿಗೂ ಉತ್ತರ ದಿಕ್ಕಿನಲ್ಲಿರುವಂಥ ಆ ಸಮುದ್ರವನ್ನು ಕಂಡುಹಿಡಿಯಲಿಕ್ಕಾಗಿಲ್ಲ. ಅಲ್ಲೇ ದೇವರು ಸರ್ವವನ್ನು ಸೃಷ್ಟಿ ಮಾಡಿದ್ದು, ಆದಿ ಮಾನವನನ್ನು ಕೂಡ ಸೃಷ್ಟಿ ಮಾಡಿದ್ದು. ಅದಕ್ಕೆ ಅದನ್ನೇ
ನಾವು ಆದಿಕಾಂಡದಲ್ಲಿ ಕೂಡ ಅಲ್ಲಿ ನೋಡ್ತಾ ಇದ್ದೇವೆ. ಪರಿಶುದ್ಧ ಭೂಮಿ, ಏದೇನು ಉದ್ಯಾನವನ. ಏದೇನು ಉದ್ಯಾನವನ ಅಂದರೆ ಪರಿಶುದ್ಧವಾದ ಭೂಮಿ. ಆಗಲೇ ದೇವರ ದೂತರುಗಳು ಪರಲೋಕದಲ್ಲಿ ಇಳಿದು ಬರ್ತಾ ಇದ್ರು, ಹತ್ತುತ್ತಾ ಇದ್ರು. ಈಗಲೂ ಕೂಡ ಇರ್ಬೋದು, ಖಂಡಿತವಾಗಿಯೂ ಅದನ್ನು ನಿಲ್ಲಿಸೋದಿಲ್ಲ. ಅಲ್ಲಿಂದಲೇ ಭೂಲೋಕದ 4 ದಿಕ್ಕಿಗೂ ಕೂಡ ಆಶೀರ್ವಾದ ಹೊರಟು ಬಂದಿದ್ದು ಇವತ್ತು ಕೂಡ ಅದುವೇ ಆಗಿದೆ. ಆ ಸ್ಥಳವನ್ನು ಯಾರು ಕಂಡುಹಿಡಲಿಕ್ಕೆ ಸಾಧ್ಯವಿಲ್ಲ. ಆ ದಿಕ್ಕಿನಿಂದ ದೇವರ ಆಶೀರ್ವಾದ ಹೊರಟು ಬಂದಿದ್ದೇ ಇವತ್ತು ಇಡೀ ಜಗತ್ತೇ ಕಂಗೊಳಿಸುತ್ತಿರುವುದು. ಇದರ ಜ್ಞಾನ ಯಾವ ವಿಜ್ಞಾನಿಗಳಿಗೂ ಇಲ್ಲ, ಯಾವ ಗ್ರಂಥಗಳಲ್ಲಿ ಇಲ್ಲ. ಬೈಬಲಲ್ಲಿ ಮಾತ್ರ ನಮಗೆ ಸ್ಪಷ್ಟವಾಗಿ ಇದು ತಿಳಿಸಲ್ಪಡುತ್ತದೆ. ಉತ್ತರ ದಿಕ್ಕಿನಲ್ಲಿ ಉನ್ನತವಾಗಿಯೂ, ಅದೇ ಏದೇನು ತೋಟ ರಮ್ಯವಾಗಿಯೂ ಭೂಲೋಕದಲ್ಲೆಲ್ಲ ಕಂಗೊಳಿಸುತ್ತಿರುವುದು. ಅದುವೇ ಭೂಮಿಯಿಂದ ಮೇಲೆ ಪರಲೋಕ, ಆಕಾಶದ ಮೇಲೆ, ಭೂಮಿಯಲ್ಲಿ ಪರಲೋಕ. ಏದೇನು ತೋಟ ಪರಿಶುದ್ಧವಾದ ಭೂಮಿ. ದೇವರು ಮನುಷ್ಯನನ್ನು ಮತ್ತು ಅವನಿಗೆ ಕೊಟ್ಟ ಹೆಂಡತಿಯನ್ನು ಸರ್ವವನ್ನು ಸೃಷ್ಟಿ ಮಾಡಿದ್ದೆಲ್ಲವೂ ಅದೇ ಲೋಕದಲ್ಲಿ. ಪರಲೋಕದಿಂದ ಅಲ್ಲಿಗೆ ದೇವರು ದೂತರು ಇಳಿಯೋದು, ಬರುವುದು, ಹೋಗುವುದು ಕೂಡ ಪ್ರತಿಯೊಂದು ನಾವು ಕೂಡ ಗ್ರಂಥದಲ್ಲಿ ಓದುತ್ತಾ ಇದ್ದೇವೆ. ಅಬ್ರಹಾಮನ ಮಗ ಇಸಾಕನ ಮಗ ಯಾಕೋಬನು ಕೂಡ ಕನಸಲ್ಲಿ ಕಂಡಾಗ ಪರಲೋಕದಿಂದ ದೂತರು ಇಳಿದು ಬರುವುದು, ಹೋಗ್ತಾ ಇರುವುದು ಕನಸಿನಲ್ಲಿ ಕಂಡ. ಅದು 2 ಕಡೆಗೆ ಇಲ್ಲಿ ಬರೆಯಲ್ಪಟ್ಟಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಇದನ್ನು ನೋಡುವಾಗಲೂ ಕೂಡ ಇವತ್ತು ಉತ್ತರ ದಿಕ್ಕಿನಲ್ಲಿ ಸಮುದ್ರವನ್ನು ಕಂಡುಹಿಡಲಿಕ್ಕೆ ಸಾಧ್ಯವಾಗಲೇ ಇಲ್ಲ. ಬಹಳ ಪ್ರಯತ್ನ ಮಾಡಿದ್ದಾರೆ. ಬಹಳ ದೊಡ್ಡ ಕಾಡು, ಅರಣ್ಯ, ಅಲ್ಲಿ ಏನಿದೆ ಅಂತಲೇ ಕಂಡುಹಿಡಿಯೋಕ್ಕೆ ಸಾಧ್ಯ ಇಲ್ಲ. ಗ್ರಂಥಗಳ ಮೂಲಕ ಮಾತ್ರ ನಾವು ತಿಳಿದುಕೊಳ್ಳುವಂಥದ್ದು. ಹಾಗೆ ಆ ಉತ್ತರ ದಿಕ್ಕಿನಿಂದ ಒಂದೊಂದು ಕಡೆಗೆ ಒಂದೊಂದು ಆಶೀರ್ವಾದ ಇವತ್ತು ಭೂಲೋಕದಲ್ಲೆಲ್ಲ ಬರ್ತಾ ಇರೋದು. ಅದುವೇ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆಗ ಅಂಥ ದೇವರನ್ನೇ ನಾವು ಕೊಂಡಾಡಬೇಕು ಹೊರತು ಮನುಷ್ಯ ಮಾಡಿದ ಇವತ್ತು ಉದಾಹರಣೆಗೆ ಇದನ್ನು ಕೂಡ ಹಿಂದೆ ನಾವು ಬಹಳ ಸಲ ತಿಳ್ಕೊಂಡಿದ್ದೇವೆ. ಗ್ರಂಥಗಳಲ್ಲಿ ದೇವರ ಹೆಸರುಗಳನ್ನ, ಸರ್ವ ಸೃಷ್ಟಿಕರ್ತರ ದೇವರ ಹೆಸರಿದೆ, ಆದರೆ ಅದೇ ವಿಗ್ರಹಗಳನ್ನು ಮಾಡಿಸ್ತಾರೆ, ಪೂಜೆ ಮಾಡ್ತಾರೆ, ಏನೋ ಮಾಡ್ತಾರೆ. ಖಂಡಿತವಾಗಿ ಸರ್ವ ಸೃಷ್ಟಿಕರ್ತನಾದ ದೇವರ ಹೆಸರಿನಲ್ಲಿ ವಿಗ್ರಹ ಮಾಡಿದರೆ ಆ ವಿಗ್ರಹಕ್ಕೆ ಕೈ ಮುಡಿಬಾರ್ದು, ಪೂಜೆ ಮಾಡಬಾರ್ದು, ಅಡ್ಡ ಬೀಳಬಾರ್ದು. ಆತನ ನಾಮಕ್ಕೆ ಮಾತ್ರ ಒಂದು ಶಕ್ತಿಗಾಗಿ ಸರ್ವವನ್ನು ಸೃಷ್ಟಿ ಮಾಡಿದಾಗ ಬರೀ ವಾಣಿ, ಶಬ್ದ, ಬಿಸಿಲು, ಗುಡುಗು ಮತ್ತು ಬೆಂಕಿಯ ರೂಪ, ಇದನ್ನೇ ಮಾತ್ರ ಕಂಡಿದ್ದು. ಅದು ಇವತ್ತು ಕೂಡ ಕಾಣ್ತಾ ಇದೆ. ಆ ನಾಮಕ್ಕೆ ಮಾತ್ರ ನಾವು ಕಣ್ಣು ಮುಚ್ಚಿ ನಾವು ಒಂದು ಸ್ತೋತ್ರವನ್ನು ಸಲ್ಲಿಸಬೇಕಾಗಿದೆ. ದೇವರ ನಾಮಕ್ಕೆ ಸ್ತೋತ್ರ. 3ನೇ ವಚನ. ದೇವರು ಅದರ ಕೊತ್ತಲುಗಳಲ್ಲಿ ತಾನೇ ಭದ್ರವಾದ ಬುರುಜೆಂದು ಕೀರ್ತಿ ಪಡೆದನು. ದೇವರು ಅದರ ಕೊತ್ತಲುಗಳಲ್ಲಿ ತಾನೇ ಭದ್ರವಾದ ಬುರುಜಿಯ ಕೀರ್ತಿ. ನೋಡಿ, ಸರ್ವ ಸೃಷ್ಟಿಕರ್ತನು, ಆದಿಯು ಅಂತ್ಯವೂ ನಾನೇ. ವರ್ತಮಾನ ಕಾಲದಲ್ಲಿ ಇರುವಾತನು, ಭೂತಕಾಲದಲ್ಲಿ ಇದ್ದಾತನು, ಭವಿಷ್ಯ ಕಾಲದಲ್ಲಿ ಇರುವಾತನು, ಮಾರ್ಗವು, ಸತ್ಯವು, ಜೀವವು, ಪ್ರಾರಂಭವು, ಸಮಾಪ್ತಿಯು, ಆದಿಯು ಅಂತ್ಯವೂ ನಾನೇ ಅಂತ ಹೇಳುತ್ತಾ ಕೀರ್ತಿಯನ್ನು ಪಡೆದರು. ಅದು ಇವತ್ತು ನಮ್ಮ ಕಣ್ಣು ಮುಂದೆ ಇದೆ. ನೋಡಿ, ಭೂಮಿಯಲ್ಲಿ ಇರುವಂಥದ್ದು ಸರ್ವವನ್ನು ಸೃಷ್ಟಿ ಮಾಡಿದರು. ಭೂಮಿಯ ಒಳಗಡೆ ಕೂಡ ಮನುಷ್ಯನಿಗೆ ಏನೇನು ಬೇಕು ಸರ್ವವನ್ನು ಸೃಷ್ಟಿ ಮಾಡಿಟ್ರು. ಮೇಲೆ ಆಕಾಶ ಮಂಡಲ, ಸೂರ್ಯ, ಚಂದ್ರ, ನಕ್ಷತ್ರ, ಗುಡುಗು, ಮಳೆ, ಪ್ರತಿ ಒಂದು. ನೋಡಿ, ಗುಡುಗು ದೇವರ ಧ್ವನಿಯಾಗಿದೆ, ಬೆಂಕಿಯ ಮಾತಿನ ವೇಗವಾಗಿದೆ. ಅದು ಭೂಲೋಕಕ್ಕೆ ಸಿಡಿಲಿನ ರೂಪದಲ್ಲಿ ಬರುತ್ತದೆ. ಇದು ಕೂಡ ಗ್ರಂಥದಲ್ಲಿ ಬರೆಯಲ್ಪಟ್ಟಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ಸರ್ವ ಕೀರ್ತಿ ಯಾರದ್ದು? ದೇವರದ್ದು. ಬೇರೆ ಯಾವುದಾದ್ರೂ ದೇವರಿದೆಯಾ? ಖಂಡಿತವಾಗಿ ಇಲ್ಲ. ಈ ಭೂಲೋಕದಲ್ಲಿ ಮನುಷ್ಯರು ಮಾಡಿದಂಥ ದೇವರುಗಳೇ ಅಲ್ಲ. ಇವತ್ತು ಬೈಬಲ್, ಕುರಾನ್ ಮತ್ತು ವೇದಗಳು, ಮಹಾಭಾರತ, ಭಗವದ್ಗೀತೆ, ಇದೆಲ್ಲ ವೇದಗಳಿಂದೇ ಬಂತು. ಇದಲ್ಲೆಲ್ಲ ಸರ್ವ ಸೃಷ್ಟಿಕರ್ತನನ್ನು ಕಂಡು ಹಿಡಿಕೊಂಡು ಆ ದೇವರನ್ನು ಮಾತ್ರ ನಾವು ಕೊಂಡಾಡಬೇಕು, ಕೀರ್ತಿಸಬೇಕು ವಿನಃ ಆಗಲೇ ಹೇಳಿದಾಗೆ ಆ ದೇವರ ಹೆಸರನ್ನು ಹೇಳಿಕೊಂಡು ಇವತ್ತು ಉದಾಹರಣೆಗೆ ಶಿವ, ಪರಮೇಶ್ವರ, ಜಗದೀಶ, ಆಮೇಲೆ ಸರ್ವೇಶ್ವರ, ಶ್ರೀಕೃಷ್ಣ ಪರಮಾತ್ಮ, ಯೇಸು ಅಂತ ಹೇಳಿಕೊಂಡು ಕೂಡ ಮೂರ್ತಿಗಳನ್ನ ಮಾಡಿಕೊಂಡಿದ್ದಾರೆ. ಆ ಮೂರ್ತಿಗಳಿಗೂ ಕೂಡ ಅಡ್ಡ ಬೀಳಬಾರ್ದು. ದೇವರಿಗೆ ಕೋಪ, ನಮಸ್ಕಾರ ಮಾಡಬಾರದು, ಅದಕ್ಕೆ ಪೂಜೆ ಪುರಸ್ಕಾರ ಮಾಡಬಾರದು, ಅದರ ಪ್ರಸಾದ ತಿನ್ನಬಾರದು. ಅನೇಕ ಇವತ್ತು ದೇವಮಾನವರು, ನಾನಂತರೋ ಫಾದರ್ಗಳು, ಪಾಸ್ಟರ್ಗಳು, ಗುರುಜಿಗಳು, ಸ್ವಾಮೀಜಿಗಳು, ಬ್ರಾಹ್ಮಣರು, ಮಠಾಧೀಶರುಗಳು ಅಂತ ಎಲ್ಲ ಹೇಳಿಕೊಂಡು ಈ ರೀತಿ ಜನಗಳನ್ನ ವಂಚನೆ ಮಾಡ್ತಾ ಇದ್ದಾರೆ. ಇವರೆಲ್ಲ ದೇವರ ಕೋಪಕ್ಕೆ ಗುರಿಯಾಗಿದ್ದಾರೆ ಅಂತ ನಮಗೆ ಸ್ಪಷ್ಟವಾಗಿ ಕುರಾನು, ವೇದಗಳು, ಮಹಾಭಾರತ, ಭಗವದ್ಗೀತೆ ಮತ್ತು ಬೈಬಲ್ ಸ್ಪಷ್ಟವಾಗಿ ತಿಳಿಸ್ತದೆ. ಬರೀ ನಾವು ಕಣ್ಣು ಮುಚ್ಚಿ ದೇವರನ್ನ ಯೋಚನೆ ಮಾಡಿಕೊಂಡು ನಮಸ್ಕಾರ ಮಾಡಬೇಕು ಹೊರತು ಬಾಕಿ ಯಾವುದೇ ವಿಚಾರಕ್ಕೂ ನಾವು ಹೋಗಬಾರದು. ಆ ಒಂದು ಕೀರ್ತಿಯನ್ನು ದೇವರೇ ಪಡೆದಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಬೇರೆ ಎಲ್ಲ ದೇವರುಗಳಾದರೆ ಇವತ್ತು ಸುನಾಮಿ ಬರ್ತದೆ, ಚಂಡಮಾರುತ ಬರ್ತದೆ, ಬೆಂಕಿ ಬೀಳ್ತದೆ, ಬೆಟ್ಟ ಗುಡ್ಡಗಳು ಸವಿತವೆ, ಮಳೆಗೆ ಬಂದು ಊರೇ ಮನೆ ಕೊಚ್ಚಿ ಹೋಗ್ತಾ ಇದೆ. ಇವತ್ತು
ಇವತ್ತು ನಾವು ಇದನ್ನೆಲ್ಲ ಮಾಧ್ಯಮಗಳಲ್ಲಿ ಕೂಡ ನೋಡ್ತಾ ಇದ್ದೇವೆ, ಕಣ್ಣಾರೆ ಕೂಡ ಕಾಣ್ತಾ ಇದ್ದೇವೆ. ಹೀಗಿರುವಾಗ ಬೇರೆ ದೇವರುಗಳು ಅದನ್ನು ಯಾಕೆ ನಿಲ್ಲಿಸೋದಿಲ್ಲ? ಏನಾದರೂ ಹೇಳಿದವೆಯೋ, ಬರ್ದಿದ್ದಾವೆಯೋ? ಇಲ್ಲ. ಉದಾಹರಣೆಗೆ ಕೊರೋನಾ ಬಂತು. ಕೊರೋನಾ ಬಂದಾಗ ಏನು ಮಾಡಿದ್ರು? ದೇವರು ಆ ಗುಡಿಗೆಲ್ಲ ಬಾಗಿಲು ಹಾಕಿದ್ರು, ಆಮೇಲೆ ಸ್ಪ್ರೇ ಮಾಡಿದ್ರು. ದೇವರಿಗೆ ಸ್ಪ್ರೇ ಮಾಡೋಕ್ಕಾಗ್ತದಾ? ದೇವರನ್ನ ಗುಡಿಯೊಳಗೆ ಇಟ್ಟು ಖಂಡಿತವಾಗಿ ಬೀಗ ಹಾಕಲಿಕ್ಕೆ ಆಗ್ತದಾ? ಇಲ್ಲ. ಇವತ್ತು ಒಂದೊಂದು ಉದಾಹರಣೆಗೆ ಒಂದೊಂದು ದೊಡ್ಡ ದೊಡ್ಡ ಸರ್ವ ಸೃಷ್ಟಿಗತ ದೇವರ ಹೆಸರನ್ನು ಹೇಳಿಕೊಂಡು ಎಷ್ಟೆಷ್ಟೋ ಕೋಟಿ ಖರ್ಚು ಮಾಡಿ ದೇವಸ್ಥಾನವನ್ನು ಕಟ್ಟಿದ್ದಾರೆ, ಕಟ್ತಲೇ ಇದ್ದಾರೆ. ಕಡೆಗೆ ಅಲ್ಲಿರುವಂಥ ಆಡಳಿತ ವರ್ಗದವರೆಲ್ಲ ಸೇರಿ ಎಲ್ಲವನ್ನು ಬೆಳ್ಳಿ, ಬಂಗಾರ, ದುಡ್ಡು, ಲಕ್ಷ ಲಕ್ಷ, ಕೋಟಿ ಕೋಟಿ ದೋಚೋದನ್ನು ನಾವು ಇವತ್ತು ಮಾಧ್ಯಮಗಳಲ್ಲಿ ಕಾಣಬಹುದು. ಆಗ ನಿಜವಾಗಿ ದೇವರಿಗೆ ಅದು ಬೇಕಾ? ಅದು ಬೇಡವೇ ಬೇಡ. ಅದಕ್ಕೆ ಹೇಳಿದ್ದು, ಮನುಷ್ಯರು ಕಟ್ಟಿದ ಗುಡಿಯಲ್ಲಿ ನಾನು ವಾಸ ಮಾಡುವುದಿಲ್ಲ. ಆದರೆ ದೇವರು ವಾಸ ಮಾಡುವುದು ಎಲ್ಲಿಯಾಗಿದ್ದಾರೆ? ಆಕಾಶದ ಮೇಲೆ, ಜಲರಾಶಿಯ ಮೇಲೆ ಸಿಂಹಾಸನ ರೂಢನಾಗಿದ್ದಾರೆ. ಮೂರನೇ ಆತ್ಮನ ಭೂಲೋಕದಲ್ಲಿ ನಮ್ಮನ್ನೊಂದು ಶಕ್ತಿ ನಡೆಸ್ತಾ ಇದೆ. ಮತ್ತು ಸರ್ವವನ್ನು ಸೃಷ್ಟಿ ಮಾಡಿ, ಆಗ ದೇವರಿಗೆ ಮನೆ ಕಟ್ಟಬೇಕಾದ್ರೆ ಎಷ್ಟೋ ಕೋಟಿ ಮನೆ ಆಗಲಿ, ಎಷ್ಟೇ ಬಂಗಾರ ಆಗಲಿ, ಎಷ್ಟೇ ಬೆಳ್ಳಿ ಆಗಲಿ, ಇದೆಲ್ಲ ದೇವರಿಗೆ ಬೇಕಾದರೆ, ಈಗ ದೇವರಿಗೆ ಮನೆ ಕಟ್ಟಬೇಕಾದ್ರೆ ಇಡೀ ಭೂಮಿ ಎಷ್ಟು ಅಗಲ ಇದೆ ಅಷ್ಟು ಅಗಲ ಇದ್ದಾರೆ. ಪಾತಾಳದಿಂದ ಪರಲೋಕದವರಿಗಿದ್ದಾರೆ. ಆಗ ಅವರಿಗೆ ಮನೆ ಕಟ್ಟಬೇಕಾದ್ರೆ ಇಡೀ ಭೂಲೋಕದಿಂದಲೂ ಅಗಲವಾಗಿ ಕಟ್ಟಬೇಕು, ಪಾತಾಳದಿಂದ ಪರಲೋಕದವರೆಗೂ ಕಟ್ಟಬೇಕು. ಸಾಧ್ಯನಾ? ಇಲ್ಲ. ದೇವರು ನಮಗೆ ಸ್ತೋತ್ರವಾಗಲಿ. ಇವರಿಗೆ ಸರಿಯಾದ ಜ್ಞಾನ ಅಲ್ಲ. ಹೊಟ್ಟೆ ತುಂಬಿಸೋಕ್ಕಾಗಿ ಸುಳ್ಳು ಹೇಳಿಕೊಂಡು ಏನೋ ಸ್ವಲ್ಪ ಅಲ್ಲಿ ಇಲ್ಲಿ ತಿಳ್ಕೊಂಡು ಬಂದು ಜನಗಳನ್ನು ವಂಚನೆ ಮಾಡ್ತಾ ಇದ್ದಾರೆ. ಹಾಗೆ ಸರ್ವ ಸೃಷ್ಟಿಗತನ ದೇವರನ್ನು ಅರಿತುಕೊಂಡು ನಾವು ಆತನ ಹೆಸರಿಗೊಂದು ನಮಸ್ಕಾರ ಮಾಡಬೇಕು. ದೇವರು ಹೇಳಿದ ಮಾತಿಗೆ ನಾವು ವಿಧೇಯರಾಗಿ ಜೀವಿಸುವುದೇ ನಮಗೆ ಆಶೀರ್ವಾದ. ದೇವರ ನಾಮಕ್ಕೆ ಸ್ತೋತ್ರ. 4ನೇ ವಚನ. ರಾಜರು ಕೂಡಿಕೊಂಡರು, ಅವರು ಒಗ್ಗಟ್ಟಾಗಿ ಬಂದರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ರಾಜರು ಕೂಡಿಕೊಂಡು ಒಗ್ಗಟ್ಟಾಗಿ ಬಂದರು. ನೋಡಿ, ಒಂದೊಂದು ರಾಜರು ಅವರಿಗೆ ಕೂಡ ಏನಾಗಿದ್ದಾರೆ? ರಾಜರಾಗಿದ್ದಾರೆ. ದೇವರ ವಿಷಯವೇ ಅವರಿಗೆ ಗೊತ್ತಿಲ್ಲ. ನಾವು ಎಲ್ಲಿ ಜೀವಿಸ್ತಾ ಇದ್ದೇವೆ? ಭೂಮಿಯಲ್ಲಿ ವಾಸ ಮಾಡ್ತಾ ಇದ್ದೇವೆ. ಭೂಮಿ ಯಾರು ಸೃಷ್ಟಿ ಮಾಡಿದ? ನೀರು, ಗಾಳಿ, ಬೆಳಕು, ಅನ್ನ, ಆಹಾರ ಇಲ್ಲದೆ ಇದ್ದರೆ ರಾಜರು ಕೂಡ ಜೀವಿಸೋಕ್ಕಾಗ್ತದ? ಇಲ್ಲ. ನಾವು ರಾಜರು, ಸಿಂಹಾಸನ ಅಂತಲೇ ಹೇಳ್ತಾ ಇದ್ದಾರೆ. ಇವರು ಎಲ್ಲಿ ಜೀವಿಸ್ತಾ ಇದ್ದಾರೆ ಅಂತ ಅವರಿಗೆ ಗೊತ್ತಿಲ್ಲ. ನಾವೇ ನಮಗೆ ಮಿಗಿಲಾದವರು ಯಾರೂ ಇಲ್ಲ ಅಂತೇಳಿ ಒಗ್ಗಟ್ಟಾಗಿ ಬಂದರು. ಕಡೆಗೆ ದೇವರ ಎದುರು ನಿಲ್ಲಲಾಗದೆ, ದೇವರ ವಿಷಯವನ್ನು ಕೇಳಲಾರದೆ ಏನಾದರೂ ಅವರು ಓಡಿ ಹೋದರು. ಇವತ್ತು ಅನೇಕ ರಾಷ್ಟ್ರದ ಅಧ್ಯಕ್ಷರುಗಳನ್ನು ಕೂಡ ನಾವು ಕಾಣಬಹುದು. ಏನೇನಾಗ್ತಾರೆ ಯುದ್ಧದಲ್ಲಿ ಸಾಯ್ತಾ ಇದ್ದಾರೆ, ಅಡಗಿ ಹೋಗ್ತಾರೆ, ಎಲ್ಲೆಲ್ಲಿಗೂ ಓಡಿ ಹೋಗ್ತಾರೆ. ನೋಡಿ, ಇದುವೇ ಆಗ್ತಾ ಇರೋದು. ದೇವರಿಗೆ ವಿರುದ್ಧವಾಗಿ ನಡೆಯುವಾಗ ಇದೆಲ್ಲ ಬರುವಂಥ ಶಿಕ್ಷೆ. ಯಾವ ರಾಜರುಗಳಿಂದಲೂ, ಯಾವ ಅರಸರುಗಳಿಂದಲೂ, ಯಾವ ಮಂತ್ರಿಗಳಿಂದಲೂ ಏನೂ ಆಗುವುದಿಲ್ಲ. ಅವರವರು ಮಾಡಿದ ಕರ್ಮವನ್ನು ಅವರವರು ಅನುಭವಿಸಲೇಬೇಕು. ನಿಜವಾದ ಅಧ್ಯಕ್ಷರು, ಅರಸರು, ನಿಜವಾದ ಒಂದು ಅಧಿಕಾರಿ ಯಾರಾಗಿದ್ದಾರೆ? ಸರ್ವ ಸೃಷ್ಟಿಕರ್ತನಾದ ದೇವರಾಗಿದ್ದಾರೆ. 5ನೇ ವಚನ. ನೋಡಿ ಬೆರಗಾದರೂ ತಲ್ಲಣಿಸಿ ಓಡಿ ಹೋದರು. ನೋಡಿ, ಅವರು ದೇವರ ವಿಷಯಗಳನ್ನೆಲ್ಲ ನೋಡಿ ಏನಾದರೂ ಬೆರಗಾದರೂ ಅವರಿಗೆ ತಡೆಯೋಕ್ಕಾಗದೆ ಓಡಿ ಹೋದರು. ಅಯ್ಯೋ, ಇದನ್ನು ನಾವೆಲ್ಲ ಯಾರು ಅಲ್ಲಪ್ಪ ಅಂತ ಅಲ್ಲಿಯವರೆಗೆ ಅವರು ಹಾಗೆ. ಇವತ್ತು ಅಹಂಕಾರ, ಬಲ, ಗರ್ವದಲ್ಲಿ ಯಾರ್ಯಾರು ನಡೀತಾರೋ ಕಡೆಗೆ ಒಂದೊಂದು ಶಿಕ್ಷೆಗಳನ್ನ ಬರೋದು ನೋಡುವಾಗ ಅಲ್ಲಿಂದ ಅವರು ಓಡಿ ಹೋಗಲೇಬೇಕು. ಯಾರ ಮುಖಾಂತರ ದೇವರು ಯಾವ ರೀತಿಯಲ್ಲಿ ಸದೆಬಡಿಸ್ತಾರೆ ಅಂತ ಗೊತ್ತಿಲ್ಲ. ಇದೇ ಹೇಳಿದ್ದು. ಇವತ್ತು ಎಂತೆಂಥೋ ರಾಷ್ಟ್ರಗಳಿರ್ಬೋದು, ಏನೇನೋ ಇರ್ಬೋದು, ಅವ್ರು ಎಂತೆಂಥೋ ಬಿಲ್ಡಿಂಗ್ ಕಟ್ಬೋದು. ಉದಾಹರಣೆಗೆ ಒಂದೊಂದು ಅಧ್ಯಕ್ಷರುಗಳನ್ನ ನಾವು ನೋಡಿದ್ದೇವೆ. ಬಾತ್ರೂಮಲ್ಲಿ ಅವರ ಟ್ಯಾಪ್ಗಳು ಕೂಡ ಎಲ್ಲ ಬಂಗಾರದವು, ಊಟ ಮಾಡೋ ಬಟ್ಟಲುಗಳು ಕೂಡ ಎಲ್ಲ ಬೆಳ್ಳಿದವು. ನಾನಾ ರೀತಿಯಲ್ಲಿ ನಮ್ಮ ಕರ್ನಾಟಕದಲ್ಲಿ ಕೂಡ ನಡೆದು ಹೋಯಿತು. ಕಡೆಗೆ ಏನಾಯಿತು? ಎಂತೆಂಥೋ ಮನುಷ್ಯ 2 ಹೆಲಿಕಾಪ್ಟರ್ ಕೂಡ ಇದ್ದಂಥ ಮನುಷ್ಯ, ಎಂತೆಷ್ಟೋ ಕೋಟಿ ಮಾಡಿದವನು ಕಡೆಗೆ ಜೈಲು ಕೈದಿಗಳ ಕಾಲ ಕೆಳಗೆ ಮುದ್ರಿಕೊಂಡು ಕೂತುಕೊಳ್ಳುವ ಹಾಗೆ ಆಯಿತು. ಇದು ಯೆಶಾಯನ ಗ್ರಂಥ 10ನೇ ಅಧ್ಯಾಯದಲ್ಲಿ ಕೂಡ ಬರೆಯಲ್ಪಟ್ಟಿದೆ. ಈಗಲೂ ಕೂಡ ಬಹಳ ದೊಡ್ಡ ಕೋಟೇಶ್ವರು, ಬಹಳ ದೊಡ್ಡವರು ಇವತ್ತು ಕೂಡ ಏನಾಗಿದ್ದಾರೆ? ನಾನೆಂದು ಮಿಂಚಿದವರು, ಬಹಳ ಗರ್ವ ಅಹಂಕಾರದಲ್ಲಿ ನಡೆಸಿದವರು, ಕರ್ನಾಟಕ ರಾಜ್ಯವನ್ನೇ ನಡೆಸಿದವರು ಇವತ್ತು ಕೂಡ ಏನಾಗಿದ್ದಾರೆ? ಜೈಲಲ್ಲಿ ಕೊಳೀತಾ ಇದ್ದಾರೆ, ಕೇಸ್ ಹಾಕಿಸಿಕೊಂಡು ಬಿದ್ದಿದ್ದಾರೆ. ಇವತ್ತು ನಾನಾ ರೀತಿಯಲ್ಲಿ ಬಹಳ ದೊಡ್ಡ ಮನುಷ್ಯರು ಅಂತ ಹೇಳುವಂಥದ್ದು ನಾವು ಇವತ್ತು ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೇವೆ. ಬಾಯಿಗೆ ಬಂದಾಗೆ ಬಯಸಿಕೊಳ್ತಾ ಇದ್ದಾರೆ. ಇದುವೇ ದೇವರ ಶಿಕ್ಷೆ. ಆಗ ನಾವು ಯಾರನ್ನು ಸ್ತುತಿಸಬೇಕು? ಸರ್ವ ಸೃಷ್ಟಿಕರ್ತನಾದ ದೇವರು ನಮಗೆ ದರ್ಶನ ಕೊಟ್ಟಿದ್ದಾರೆ, ಕೊಡ್ತಲೇ ಇದ್ದಾರೆ, ಪಡಿಸ್ತಲೇ ಇದ್ದಾರೆ. ನಮಗೆ ಕೊಟ್ಟ ಕೆಲಸಗಳನ್ನು ದೇವರ ಮಾತಿಗೆ ವಿಧೇಯರಾಗಿ ನಾವು ಜೀವಿಸಿ ಮುಂದೆ ಹೋದಾಗ ಮಾತ್ರ ನಮಗೆ ಅಲ್ಲಿ ಆಶೀರ್ವಾದ. ಎಂಥ ಅರಸರುಗಳು ಏನಾದರೂ ನಿಲ್ಲಕ್ಕಾಗೋದಿಲ್ಲ, ಓಡಿ ಹೋಗುವುದು ಖಂಡಿತ. ಕಾರಣ ದೇವರಿಗೆ
ದೇವರಿಗಿಂತ ದೊಡ್ಡವರು ಒಬ್ಬರು ಇಲ್ಲ. ಈಗ ಅರಸರು ಕೂಡ ಆಕಾಶವನ್ನು ಸೃಷ್ಟಿ ಮಾಡಿದ್ದಾರೆ, ಅದರ ಕೆಳಗೆ ಸೂರ್ಯನನ್ನು ಇಟ್ಟರ, ಚಂದ್ರನ ಇಟ್ಟ, ನಕ್ಷತ್ರ ಇಟ್ಟರ, ಮೋಡಗಳನ್ನ ಇಟ್ಟರ, ಅಲ್ಲ ಭೂಲೋಕದ ಕಡೆಯಿಂದ ಮಳೆಗಳನ್ನ ತಂದು ಮಳೆಗಳನ್ನ ಸುರಿ ಮಾಡ್ತಾರ. ಇಲ್ಲಿ ಅವರು ಜೀವಿಸುವುದಲ್ಲಿ ಭೂಮಿ ಮೇಲೆ ಆಹಾರ ಎಲ್ಲಿಂದ ಬೆಳೆಯಿತೋ ಬೇಕಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಯಾವ ಅರಸರುಗಳು ಕೂಡ ಅಲ್ಲ, ಅದರ ಒಂದು ಅಧಿಕಾರವನ್ನು ಕೊಟ್ಟಿದ್ದಾರೆ. ಸರಿಯಾಗಿ ನಡೆಸಿದರೆ ಮಾತ್ರ ಅವರ ಸ್ಥಾನದಲ್ಲಿ ಸಂತೋಷ ಇರ್ತಾರೆ, ಅವರಿಗೆ ಜಯ. ಇಲ್ಲದಿದ್ದರೆ ಅವರು ಕೂಡ ಶಿಕ್ಷೆಯನ್ನು ಅನುಭವಿಸಲೇಬೇಕು, ಅನುಭವಿಸಿದ್ದಾರೆ, ಭವಿಸ್ತಲಿದ್ದಾರೆ. ರಾಷ್ಟ್ರಕ್ಕೆ ಯುದ್ಧಗಳು, ಆಗಲೇ ಹೇಳಿದಾಗ ಸಾಯುವುದು, ಓಡಿ ಹೋಗುವುದು, ಎಷ್ಟೋ ಗುಂಡಿ ಆಳವನ್ನು ತೆಗೆದು ಅಲ್ಲಿ ಅಡಗಿ ಕೂತ್ಕೊಳ್ಳೋದು, ಇದೆಲ್ಲ ಅರಸರುಗಳ ರಾಜರುಗಳ ಕೆಲಸವಾಗಿದೆ. ಕಾರಣ ದೇವರಿಗೆ ವಿರುದ್ಧವಾಗಿ ನಡೆದವರಿಗೆ ಈ ಶಿಕ್ಷೆ. ಆಗ ಸರ್ವ ಸೃಷ್ಟಿಕರ್ತನದ ದೇವರನ್ನೇ ನಾವು ಕೊಂಡಾಡಬೇಕು ಹೊರತು ಬೇರೆ ಯಾರನ್ನು ಅಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ 6ನೇ ವಚನ, ಕಂಪನವು ಹೆರುವಳಂತೆ ವೇದನೆಯೂ ಅವರಿಗುಂಟಾಯಿತು. ನೋಡಿ, ಕಂಪನವು ಹೆರುವಂತೆ ವೇದನೆಯು ಅವರಿಗೆ ಉಂಟಾಯಿತು. ನೋಡಿ, ಇವತ್ತೊಂದು ಸ್ತ್ರೀ ಗರ್ಭಿಣಿ ಆಗೋತ್ತಿಗೆ ಸಂತೋಷ ಪಡ್ತಾಳೆ, ಹೆರಿಗೆ ಆಗೋತ್ತಿಗೆ ಎಂಥ ಒಂದು ನೋವನ್ನು ಅನುಭವಿಸ್ಬೇಕಂದ್ರೆ, ಮಗು ಜನನವಾಗಬೇಕಾದ್ರೆ ಇಂಥ ನೋವಲ್ಲ. ಹಾಗೆ ಇವತ್ತು ಏನು ಮಾಡ್ತಾರೆ, ಬಹಳ ಸಂತೋಷವಾಗಿರ್ತಾರೆ, ಏನು ಬೇಕಾದರೂ ನಡೀತದೆ, ಏನು ಬೇಕಾದ್ರೂ ಆದೇಶ ಕೊಡ್ತಾರೆ, ಏನು ಬೇಕಾದರೂ ಆಗ್ತದೆ, ದೇವರಿಗೆ ವಿರುದ್ಧವಾಗಿ ನಡೆದುಕೊಳ್ತಾರೆ. ಅದರಲ್ಲಿ ಏನಾಯಿತು, ಅವರಿಗೆ ಕಂಪನವು ಹೆರುವಳಂತೆ ವೇದನೆಯು ಅವರಿಗೆ ಉಂಟಾಯಿತು. ಕಡೆಗೆ ಬರುವಂಥ ಕಷ್ಟ, ಸಂಕಟ, ದುಃಖಗಳು ಅಷ್ಟು ಇಷ್ಟಲ್ಲ. ಇದು ಅರಸರುಗಳು, ರಾಜರುಗಳು ಪ್ರತಿಯೊಬ್ಬರು ತಪ್ಪಿ ಹೋದಾಗ ಇದುವೇ ಆಗುವಂಥದ್ದು. ದೊಡ್ಡ ದೊಡ್ಡ ರಾಜಕಾರಣಿಗಳ ಹೆಣಗಳು ಬೀಳುವಂಥದ್ದು, ದೊಡ್ಡ ದೊಡ್ಡ ಕಾಯಿಲೆಗಳು ಬರುವಂಥದ್ದು, ಜೈಲಿಗೆ ಹೋಗುವಂಥದ್ದು, ಮಾಧ್ಯಮಗಳಲ್ಲಿ ಮಾನ ಮರ್ಯಾದೆ ಕಳ್ಕೊಳ್ಳುವಂಥದ್ದು ಪೂರ್ತಿ ಇದುವೇ ಆಗಿದೆ. ದೇವರ ಸೃಷ್ಟಿಗೆ ವಿರುದ್ಧವಾಗಿ ಯಾರು ನಡೀತಾರೋ ಶಿಕ್ಷೆಯನ್ನು ಅನುಭವಿಸಲೇಬೇಕು. ಆದರೆ ಅದೇ ದೇವರು ಇವತ್ತು ಪಾಪಿಗಳಾದ ನಮ್ಮನ್ನು ಅನೇಕ ರೀತಿಯ ಪಾಪಗಳಿಂದ ಬಿಡುಗಡೆ ಮಾಡಿ ದರ್ಶನ ಕೊಟ್ಟಿದ್ದಾರೆ, ಜ್ಞಾನ ಕೊಟ್ಟಿದ್ದಾರೆ, ತಿಳಿಯಪಡಿಸಿದ್ದಾರೆ, ಪಡಿಸುತ್ತಲೇ ಇದ್ದಾರೆ. ಯಾಕೆ? ನ್ಯಾಯ ತೀರ್ಪಿನ ದಿವಸ ನಾವು ಪಾತಾಳಕ್ಕೆ ಹೋಗಬಾರ್ದು, ನರಕಕ್ಕೆ ಹೋಗಬಾರ್ದು ಅಂಥೇಳಿ ದೇವರಿಗೆ ಯಾರ್ಯಾರು ಬೇಕೋ, ಯಾರ್ಯಾರನ್ನು ಸರಿಯಾಗಿ ಆರಿಸಿಕೊಂಡು ಸತ್ಯವನ್ನು ತಿಳಿಸಿ ನಡೆಸಬೇಕೋ ಅವರ ಮುಖಾಂತರ ಈ ಕಾರ್ಯವು ಆಗ್ತಾ ಇದೆ. ಆದ್ದರಿಂದ ಇವತ್ತು ನನ್ನ ಮೂಲಕವೂ ಕೂಡ ಈ ಜೀವದ ಬೆಳಕೆಂಬ ಚಾನಲ್ ವಿಷಯವನ್ನು ದೇವರು ತಿಳಿಯಪಡಿಸೋದು ಇದುವೇ ಕಾರಣ. ನಾನು ಕೂಡ ಹಿಂದೆ ಬಹಳ ಸಲ ಹೇಳಿದ್ದೇನೆ, ಮಹಾದೊಡ್ಡ ಪಾಪಿಯಾಗಿದ್ದೇನೆ, ದೇವರಿಗೆ ಬೈದವನಾಗಿದ್ದೇನೆ, ದೇವರು ಯಾರು ಅಂತಲೇ ಗೊತ್ತಿರಲಿಲ್ಲ, ಲೋಕದ ವಿಷಯದಲ್ಲಿ ಕೂಡ ನಾನು ಇದ್ದವನೇ. ಆದರೆ ದೇವರು ಪಾಪಿಯಾದ ನನ್ನ ಮಣ್ಣಿಗೆ ಮಣ್ಣಾಗಿ ಧೂಳಿಗೆ ಧೂಳಾಗಿ ಹೋಗುವನ್ನು ಎಬ್ಬಿಸಿ ನಿಲ್ಲಿಸಿ ಇವತ್ತು ಸಾಕ್ಷಿಯನ್ನಾಗಿಯೂ ಬೋಧಕನನ್ನಾಗಿಯೂ ಅದರಲ್ಲಿ ಸರಿಯಾದ ಸತ್ಯ ಸುವಾರ್ತಿಕನನ್ನಾಗಿ ದೇವರು ನನ್ನನ್ನು ಮಾರ್ಪಡಿಸಿದಕ್ಕಾಗಿ ದೇವರಿಗೆ ಸ್ತೋತ್ರ. ಅದುವೇ ಇವತ್ತು ನನ್ನ ಬಾಯಲ್ಲಿ ನಿಮಗೂ ತಿಳಿಸುತ್ತಾ ಇರುವಂಥದ್ದು. ಆದ್ದರಿಂದ ದೇವರ ವಾಕ್ಯಗಳಿಗೆ ಕಿವಿ ಕೊಟ್ಟು ಗಂಡ ಹೆಂಡತಿಯರಾದ ನೀವು ಕೂಡ ಚೆನ್ನಾಗಿ ನಡ್ಕೊಂಡು ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸಿ ಮುಂದೆ ಸಾಗಿರಿ, ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳಿರಿ. ಪ್ರಕೃತಿಗೆ ಬರುವಂಥ ಕಷ್ಟ, ಸಂಕಟ, ದುಃಖಗಳು ಅದು ನಮಗೆ ಹೊಡೆಯುತ್ತದೆ. ಆದರೂ ನಾವು ಹೆದರಬಾರದು, ಬೇಜಾರಾಗಬಾರ್ದು, ದೇವರಿಗೆ ಸ್ತೋತ್ರ ಸಲ್ಲಿಸಬೇಕು. ದಾವೀದ ಅರಸರು ಕೂಡ ಕೀರ್ತನೆಗಳಲ್ಲಿ ಹೇಳಿದ್ದಾರೆ, ನೀತಿವಂತನು 7 ಸಲ ಬಿದ್ದರೂ ಏಳುವನು, ದುಷ್ಟನು 1 ಸಲ ಬಿದ್ದರೆ ಮತ್ತೆ ಏಳುವುದಿಲ್ಲ ಎಂಬುದಾಗಿ ದೇವರು ನಮಗೆ ಸ್ತೋತ್ರ. ದೇವರು ಯಾರಿಗೆ ದರ್ಶನ ಕೊಟ್ಟಿದ್ದಾರೋ, ಯಾರನ್ನು ಆರಿಸಿಕೊಂಡಿದ್ದಾರೋ, ಖಂಡಿತ ಅವರಿಗೆಂಥ ಕಷ್ಟ, ಸಂಕಟ, ದುಃಖ ಬಂದರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ದೇವರ ಭಕ್ತರನ್ನು ರಕ್ಷಿಸುತ್ತಾರೆ. ಇದಕ್ಕೆ ಉದಾಹರಣೆ ನಾನೇ, ಬೈಬಲ್ ಕೂಡ ಇದೆ. ಈ ಭೂಲೋಕದಲ್ಲಿ ಕೂಡ ಅನೇಕ ಮನುಷ್ಯರಲ್ಲಿ ಈ ಕಾರ್ಯವು ಕೂಡ ನಡೆಯುತ್ತಾ ಇದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. 7ನೇ ವಚನ 48:7. ದೇವರೇ, ನೀನು ಬಿರುಗಾಳಿಯಿಂದ ತಾರ್ಷೀಷ್ ದೇಶದ ದೊಡ್ಡ ದೊಡ್ಡ ಹಡಗುಗಳನ್ನು ಒಡೆದು ಬಿಟ್ಟಂತಾಯಿತು. ನೋಡಿ, ಇಡೀ ಪ್ರಪಂಚದಲ್ಲಿ ತಾರ್ಷೀಷ್ ದೇಶದಲ್ಲಿ ಇರುವಂಥ ದೊಡ್ಡ ದೊಡ್ಡ ಹಡಗುಗಳಷ್ಟು ಇವತ್ತು ಇಡೀ ದೇಶದಲ್ಲಿ, ಇಡೀ ಜಗತ್ತಿನಲ್ಲಿ ಇರುವಂಥ ಹಡಗುಗಳು ಯಾವುದೂ ಇಲ್ಲ. ಅಲ್ಲಿ ಭಯಂಕರ ಹಡಗುಗಳು, ವ್ಯಾಪಾರಸ್ಥರು, ಭಯಂಕರ ಅರಸುಗಳು, ಬಹಳ ಎಂತೆಂಥೋ ಹಣವಂತರು ಇರುವಂಥದ್ದು. ಆದರೆ ಬಿರುಗಾಳಿ ಬಂದು ಸಮುದ್ರದಲ್ಲಿ ಹಡಗಿಗೆ ಹೊಡೆದು ಹಡಗು ಸಂಪೂರ್ಣ ಮುಳುಗಿ ಹೋಗುವಾಗ ಆಯಿತು. ಬಿರುಗಾಳಿಯಿಂದ ಸರ್ವವು ಕೊಚ್ಚಿ ಹೋಗುವಾಗ ಆಯಿತು. ಗರ್ವ ಅಹಂಕಾರಗಳನ್ನು ಮುರಿದು ಹಾಕಿದರು. ಆಗ ಅರಸರುಗಳು, ರಾಜರುಗಳು, ಯುದ್ಧ ಸಾಮಗ್ರಿಗಳು, ಎಂತೆಂಥ ಹಡಗುಗಳು, ವ್ಯಾಪಾರಸ್ಥರು, ಟನ್ನು ಗಟ್ಟಲೆ ಬಂಗಾರಗಳು, ದುಡ್ಡುಗಳು ಎಲ್ಲಿ ಹೋಯಿತು ಇವ್ರದ್ದು?
ಅದೇ ರೀತಿ ನಮ್ಮ ಭಾರತ ದೇಶಕ್ಕೆ ತೆಗೆದುಕೊಳ್ಳೋಣ. ಒಂದೊಂದು ಕಡೆಗೆ ನೋಡಿ ಸುನಾಮಿ ಬಿಡುತ್ತಿದೆ, ಚಂಡಮಾರುತ ಬರ್ತದೆ, ಬೆಟ್ಟ ಗುಡ್ಡಗಳು ಜರಿತವೆ, ಊರಿಗೆ ಊರಿಗೆ ಕೊಚ್ಚಿ ಹೋಗ್ತವೆ. ಎಂತೆಂಥ ಕೋಟೀಶ್ವರು, ಇಷ್ಟು ಹಣ ಇಟ್ಟವರು, ಬೆಳ್ಳಿ ಬಂಗಾರ ಇಟ್ಟವರು, ಎಂತೆಂಥ ಗಾಡಿಗಳನ್ನ ಮನೆಗಳನ್ನ ಕಟ್ಟಿಕೊಂಡವರು ಕಡೆಗೆ ಗಂಜಿ ಕೇಂದ್ರದಲ್ಲಿ ಬೀಳಬೇಕಾಗ್ತದೆ. ಎಲ್ಲರನ್ನ ಒಂದೇ ಕಡೆಗೆ ಸೇರಿ ಸರ್ಕಾರದವರು ಊಟವನ್ನು ಕೊಡ್ತಾ ಇದ್ದಾರೆ. ಅದಕ್ಕೆ ಯೆಶಾಯನ ಗ್ರಂಥದಲ್ಲಿ ಕೂಡ ಬರೆಯಲ್ಪಟ್ಟಿದ್ದು, ಆಕಾಶವೇ ನಿನಗೆ ಹೊದಿಕೆ, ಭೂಮಿ ನಿನಗೆ ಹಾಸಿಗೆ, ನೀನು ಬೆತ್ತಲೆಯಾಗಿ ಬರೀ ಕುಂಡಿಯಲ್ಲಿ ನೆಲದ ಮೇಲೆ ಕೂತ್ಕೊಳ್ಬೇಕಾಗ್ತದೆ ಅಂತೇಳಿ. ನೋಡಿ, ಒಂದೊಂದು ಕಡೆ ಶಿಕ್ಷೆ ಬರುವಂಥದ್ದು ಇದೆ. ದೇವರು ಕೊಟ್ಟ, ದೇವರು ಈ ರೀತಿ ಹೇಳಿದ್ದಾರೆ, ನಾವು ಈ ರೀತಿ ನಡ್ಕೋಬೇಕು, ಈ ರೀತಿ ದಾನ ಧರ್ಮ ಮಾಡ್ಕೋಬೇಕಪ್ಪ, ಎಲ್ಲವೂ ದೇವರು ಕೊಟ್ಟಂಥದ್ದು ಅಂತೇಳಿ ಬರುವುದಿಲ್ಲ. ನಾನು ಮಾಡಿದೆ ಕಷ್ಟಗಳು ಬಂದಾಗ ಯಾರ ಹತ್ರ ಹೇಳ್ತೀಯ? ನಾನೆಂಬುದು ಯಾಕೆ? ಆಕ್ಸಿಡೆಂಟ್ ಆಗ್ಬೋದು, ನಾನಾ ರೀತಿಯ ದೊಡ್ಡ ದೊಡ್ಡ ಕಾಯಿಲೆಗಳು ಬರ್ಬೋದು, ಆಸ್ಪತ್ರೆಗೆ ಸುರಿಬೋದು, ಲಕ್ಷ ಗಟ್ಟಲೆ. ಕಾರಣ ಏನು? ಇವತ್ತು ಇಡೀ ಜಗತ್ತಿಗೆ ಪ್ರತಿಯೊಂದು ಬೆಳೆಗೂ ಕೂಡ ಪ್ರಾಣಿ ಪಕ್ಷಿಗಳು ಇವತ್ತು ಕಂಟಾಂಗ ಬಂದು ಹೋಗಿದೆ. ದೊಡ್ಡ ದೊಡ್ಡ ಕಾಯಿಲೆಗಳು, ಅಲ್ಲಿ ಆಪತ್ತುಗಳು ಬರ್ತಾ ಇವೆ. ಕಾರಣ ದೇವರನ್ನು ಮರೆತು ಜೀವಿಸ್ತಾ ಇರುವಂಥದ್ದು. ಇತರರ ಮೂಲಕ ತಿಳಿಸಿದಾಗಲೂ ಕೂಡ ದೇವರಿಗೆ ಒಂದು ನಮಸ್ಕಾರ ಮಾಡ್ತಾರೆ. ನಾನು ನನ್ನದು ಈ ರೀತಿ ಆದಾಗ, ಅಯ್ಯೋ ದೇವರು ಮಳೆ ಸುರಿಸೋದಿಲ್ಲ, ದೇವರು ಕಷ್ಟ ಕೊಟ್ಟ ಅಂತ ಆಗ ದೇವರು ಹೇಳ್ತಾರೆ. ಸಂತೋಷ ಇರುವಾಗ ದೇವರನ್ನು ಮರೆತು ಗರ್ವಾಹಂಕಾರದಲ್ಲಿ ನಡೆಯುವಾಗ ಆಗ ದೇವರು ಕೊಡುವಂಥ ಶಿಕ್ಷೆ ಇದೆಲ್ಲವೂ ಆಗಿದೆ. ಹಾಗೆ ಉದಾಹರಣೆಗೆ ದೊಡ್ಡ ಈಗ ನೋಡಿ, ಕೊರೋನಾ ಬಂದಾಗಲೂ ಕೂಡ ಏನಾಯಿತು? ಎಷ್ಟೋ ಜನ ಸತ್ತರು, ಆಸ್ತಿ ಪಾಸ್ತಿ ಏನಾಯಿತು, ಎಲ್ಲಿ ಹೋಯಿತು? ಭಾರತ ದೇಶದಲ್ಲಿ ಇವತ್ತು ಕೂಡ ಅದುವೇ ನಡೀತಾ ಇರೋದು. ಕಾರಣ ದೇವರಿಗೆ ವಿರುದ್ಧವಾಗಿ ನಡೆಯುವಾಗ ಆಗ ನಾವು ಹಾಗೆ ಆಗಬಾರದು. 8ನೇ ವಚನ, ನಾವು ಕಿವಿಯಿಂದ ಕೇಳಿದಂತೆ ಈಗ ಕಣ್ಣಾರೆ ಕಂಡೆವು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯಾರು ಹೇಳಿದ್ದು ಈ ಮಾತು? ಕೊರಶಿಯರು, ಅವರ ಒಂದು ಗುಂಪು. ದೇವರು ಹೇಳಿದ್ದನ್ನು ಗ್ರಂಥದ ಮೂಲಕ ನಾವು ಓದಿ ತಿಳ್ಕೊಂಡಿದ್ದೇವೆ. ಅದಲ್ಲದೆ ಅಲ್ಲಿ ಹಾಗಾಯಿತು, ಇಲ್ಲಿ ಹೀಗಾಯಿತು ಅಂತೇಳಿ ಕಿವಿಯಾರೆ ಕೇಳಿದೆವು. ಆಮೇಲೆ ಅವರು ಏನು ಹೇಳ್ತಾರೆ? ಈಗ ಕಣ್ಣಾರೆ ಕಂಡೆವು. ನೋಡಿ, ನಾವು ಕೂಡ ಮೊದಲು ಕಿವಿಯಾರೆ ಕೇಳಿದ್ದು ಮಾತ್ರ ಅಲ್ಲ, ಇವತ್ತು ಬಹಳ ದೂರದಲ್ಲೆಲ್ಲ ಏನೇನು ಆಗ್ತಾ ಇದೆ ಅಂತೇಳಿ ನಾವು ಇವತ್ತು ಅಲ್ಲಿಗೆ ಹೋಗಿ ನೇರವಾಗಿ ನಮಗೆ ಕಾಣಕ್ಕಾಗದಿದ್ದರೂ ಇವತ್ತು ಮಾಧ್ಯಮಗಳ ಮೂಲಕ ನಾವು ಕಾಣ್ತಾ ಇದ್ದೇವೆ. ಇಲ್ಲಿ ಎಷ್ಟು ಮಳೆ ಬಂತು, ಎಷ್ಟು ಮುಳುಗಡೆ ಆಯಿತು, ಎಷ್ಟು ಬೆಂಕಿ ಬಿತ್ತು, ಎಷ್ಟು ಯುದ್ಧ ಆಯಿತು, ಎಷ್ಟು ಹೆಣ ಬಿತ್ತು, ಎಷ್ಟು ಹಡಗು ಹೋಯಿತು, ಊರಿಗೆ ಕೊಚ್ಚಿ ಹೋಯಿತು, ಬೆಟ್ಟ ಜರಿಯಿತು ಅಂತ ಹೇಳುವಂಥದ್ದು ರಾಶಿ ಎಲ್ಲ ವಿಷಯಗಳು ಗ್ರಂಥಗಳಲ್ಲಿ ಬರೆಯಲ್ಪಟ್ಟಿದ್ದು. ಇವತ್ತು ಇದನ್ನು ನಾವು ಮಾಧ್ಯಮಗಳ ಮೂಲಕ ನಾವು ನೋಡ್ತಾ ಇದ್ದೀವಿ. ದೇವರ ನಾಮಕ್ಕೆ ಸ್ತೋತ್ರ. ಇದುವೇ ದೇವರ ಕೋಪವಾಗಿದೆ. ಹಾಗೆ ನಮ್ಮ ದೇವರು ಸೇನಾಧೀಶರನು ಆಗಿರುವ ಯೆಹೋವನ ಸಂಸ್ಥಾನದಲ್ಲಿ ಆತನ ಮಹತ್ತನ್ನು ನೋಡಿದ್ದೇವೆ. ನಮ್ಮ ದೇವರು ಸೇನಾಧೀಶರು ಅಂತ ಹೇಳೋ ವೈರಿಗಳೊಂದಿಗೆ ಯುದ್ಧ ಮಾಡುವನು, ಸಂಪೂರ್ಣವಾಗಿ ಸಾಧ್ಯ ಪಡೆಯುವನು. ಇವತ್ತು ನಮ್ಮ ಭಾರತ ದೇಶದ ಸುತ್ತಲೂ ಯಾರಿದ್ದಾರೆ, ಆರ್ಮಿಯವರು ಇದ್ದಾರೆ. ವೈರಿಗಳು ಬಂದಾಗ ಅವರ ಹೆಣವನ್ನು ಬೀಳಿಸ್ತಾರೆ. ಅದು ಹಾಗೆ ಇವತ್ತು ಇಡೀ ಲೋಕಕ್ಕೆ ತೀರ್ಪು ಕೊಡುವವನು, ಸರ್ವ ಸೃಷ್ಟಿ ಮಾಡಿ ಸರ್ವ ಆದಿ ಅಂತ್ಯವು ಮಾಡುವವನು, ಸರ್ವ ನಾಶವನ್ನು ಮಾಡುವವರು ಯಾರಾಗಿದ್ದಾರೆ? ಭೂಮಿ, ಸೂರ್ಯ, ಆಕಾಶ, ಚಂದ್ರ, ನಕ್ಷತ್ರಗಳನ್ನ ಸರ್ವ ನಾಶ ಮಾಡುವವನು ಸರ್ವ ಸೃಷ್ಟಿಕರ್ತನಾದ ಯೆಹೋವ ಅಂದರೆ ಪರಮಾತ್ಮನು, ಭಗವಂತನು, ಯೇಸು ಕ್ರಿಸ್ತನು ಅಲ್ಲಾ ದೇವರು ಆಗಿದ್ದಾನೆ. ಆತನ ಮಹತ್ತನ್ನು ನಾವು ನೋಡಿದ್ದೇವೆ. ನೋಡಿ, ಇವತ್ತು ಕೂಡ ಒಂದೊಂದು ಕಡೆ ಹೀಗೆ ಆಗ್ತದೆ, ಹೀಗೆ ಹೋಗ್ತದೆ, ಒಂದೊಂದು ಕಡೆಗೆ ಈ ರೀತಿಯಲ್ಲೇ ಶಿಕ್ಷೆ ಬರ್ತದೆ. ಇದನ್ನು ನೀವು ಕಣ್ಣಾರೆ ಕಾಣ್ತೀವಿ, ಆ ಥರ ಕಿವಿಯಾರೆ ನೀವು ಕೇಳ್ತೀರಿ. ಇದು ಪ್ರಸವ ವೇದನೆ ಮಾತ್ರ ಎಂಬುದಾಗಿ ಸ್ಪಷ್ಟವಾಗಿ ಇವತ್ತು ಗ್ರಂಥಗಳಲ್ಲಿ ಬರೆಯಲ್ಪಟ್ಟಿದೆ. ಬೈಬಲಲ್ಲಿಯೂ, ವೇದಗಳಲ್ಲಿಯೂ, ಮಹಾಭಾರತದಲ್ಲಿಯೂ, ಭಗವದ್ಗೀತೆಯಲ್ಲಿಯೂ, ಕುರಾನಲ್ಲಿಯೂ ಕೂಡ ಬರೆಯಲ್ಪಟ್ಟಿದೆ. ಇದು ನೋಡಿ, ಇವತ್ತೀಗಲೇ ನಾವು ತಿಳ್ಕೊಂಡ ಹಾಗೆ ಮಾಧ್ಯಮಗಳಲ್ಲಿ ನೋಡಿ ನಾವು ತಿಳ್ಕೊಳ್ತಾ ಇದ್ದೇವೆ. ಇವು ದೇವರಿಗೆ ವಿರುದ್ಧವಾಗಿ ಹೋದಾಗ ಆ ದೇವರಿಗೆ ಸಲ್ಲತಕ್ಕ ಒಂದು ನಮ್ಮ ಒಂದು ಗೌರವವನ್ನು, ಘನತೆಯನ್ನು, ಧನ್ಯವಾದಗಳನ್ನ ಆ ಮೂರ್ತಿಗಳಿಗೆ, ಮನುಷ್ಯರುಗಳಿಗೆ, ಮಾಯಮಂತ್ರಗಳಿಗೆ ಇಂಥದಕ್ಕೆಲ್ಲ ನಾವು ಸಲ್ಲಿಸಿದರೆ ನಾವು ಕೂಡ ಶಿಕ್ಷೆಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲವೇ ಇಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಇಂಥದ್ದು ಬೇಕಾದಷ್ಟು ಉದಾಹರಣೆಗಳು ಕಣ್ಣಾರೆ ಕಾಣ್ತಾನೇ ಇದ್ದೇವೆ, ನಾವು ಕಂಡು ಕೂಡ ಇದ್ದೇವೆ. ದೇವರ ನಾಮಕ್ಕೆ ಸ್ತೋತ್ರ. 9ನೇ ವಚನ, ದೇವರು ಅದನ್ನು ಶಾಶ್ವತವಾಗಿ ಸ್ಥಾಪಿಸುವನು. ದೇವರ ನಾಮಕ್ಕೆ ಸ್ತೋತ್ರ. ಶಾಶ್ವತವಾಗಿ. ಆದರೆ ಏನಾಗಿ ಶಾಶ್ವತವಾಗಿ ಅಂದರೆ ದೇವರಿಗೆ ವಿರುದ್ಧವಾಗಿ ನಡೆಯುವಾಗ ಅದನ್ನು ಸರಿಯಾದ ಶಿಕ್ಷೆ, ದೇವರಿಗೆ ವಿಧೇಯರಾಗಿ ಜೀವಿಸಿದಕ್ಕೆ ಶಾಂತಿ, ಸಮಾಧಾನ, ಆಶೀರ್ವಾದ. ವಿರೋಧಿಗಳನ್ನು ಎಂದಿಗೂ ದೇವರು ಬಿಡುವವರಲ್ಲ, ಸಹಿಸಿಕೊಳ್ಳುವವರು ಅಲ್ಲ. ದೇವರ ನಾಮಕ್ಕೆ ಸ್ತೋತ್ರ. 10ನೇ ವಚನ,
ದೇವರೇ, ನಾವು ನಿನ್ನ ಆಲಯದಲ್ಲಿ ನಿನ್ನ ಪ್ರೀತಿಯನ್ನು ಸ್ಮರಿಸುತ್ತೇವೆ. ಹಾಗಾಗಿ ಅವ್ರಿಗೆ ಗೊತ್ತಾದಾಗ ಕೊರೆಯರು ಏನು ಹೇಳಿದರು, ದೇವರೇ ನಿನ್ನ ಆಲಯದಲ್ಲಿ ನಿನ್ನ ಪ್ರೀತಿಯನ್ನು ನಾವು ಸ್ಮರಿಸುತ್ತೇವೆ. ಇವತ್ತು ನಮ್ಮ ಮನೆ ಕೂಡ ಒಂದು ಆಲಯನೇ. ಎಲ್ಲಿ 2-3 ಸೇರಿ ಒಂದು ಸ್ಥಳದಲ್ಲಿ ದೇವರ ವಿಷಯಗಳನ್ನ ಮಾತನಾಡ್ತೇವೆ, ಕೊಂಡಾಡ್ತೇವೆ, ಅದು ಕೂಡ ಆಲಯನೇ. ಅದು ಕೂಡ ಅದೇ ಮತ್ತಾಯ 18ನೇ ಅಧ್ಯಾಯದಲ್ಲಿ ಹೇಳಿದ್ದು, ಎಲ್ಲಿ 2-3 ನನ್ನ ನಾಮದಲ್ಲಿ ಒಂದೇ ಮನಸ್ಸಿನಿಂದ ಸೇರಿ ಬರುತ್ತಾರಲ್ಲಿ ನಾನು ಇರುತ್ತೇನೆ ಎಂಬುದಾಗಿ. ಆ ಸಮಯದಲ್ಲಿ ದೇವರ ವಿಷಯ ಮಾತನಾಡುವಾಗ ದೇವರ ಆಶೀರ್ವಾದ ಇಲ್ಲದೆ ದೇವರ ವಿಷಯ ಅಲ್ಲಿ ನಡೆಯಲು ಸಾಧ್ಯವೇ ಇಲ್ಲ. ಆದರೂ ದೇವರ ಪವಿತ್ರಾತ್ಮರು ಆ ಸಮಯದಲ್ಲಿ ಅಲ್ಲಿದ್ದಾರೆ, ಅವರೇ ಮಾಡುವಂಥ ಕಾರ್ಯವಾಗಿದೆ. ಹಾಗೆ ಕೊರಹಿಯರು ಹೇಳಿದರು, ದೇವರೇ, ನಾವು ನಿನ್ನ ಆಲಯದಲ್ಲಿ ನಿನ್ನ ಪ್ರೀತಿಯನ್ನು ಸ್ಮರಿಸುತ್ತೇವೆ. ನೋಡಿ, ಬೆಳಿಗ್ಗೆ ಸಾಯಂಕಾಲ ಪ್ರಾರ್ಥನೆ ಕೂತುಕೊಂಡು, ಹಿರಿಯರು ಕೂತುಕೊಂಡು ಮಕ್ಕಳಿಗೂ ತಿಳಿಸುವಂಥದ್ದು ಸಾಯಂಕಾಲ ಸಮಯದಲ್ಲಿ. ಮತ್ತು ಶನಿವಾರ ಭಾನುವಾರ ದೇವಾಲಯಕ್ಕೆ ಹೋಗಿ ಅಲ್ಲಿ ಕೂಡ ದೇವರ ಬೋಧನೆಯನ್ನು ಆಲಿಸುವಂಥದ್ದು, ಅಲ್ಲಿ ಕೇಳುವಂಥದ್ದು, ಸ್ತುತಿಸುವಂಥದ್ದು, ಕೊಂಡಾಡುವಂಥದ್ದು, ಇದು ನಮ್ಮ ಜೀವಿತದಲ್ಲಿ ಕೂಡ ನೆರವೇರಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರೇ, ನಿನ್ನ ನಾಮದ ಘನತೆಗೆ ತಕ್ಕಂತೆಯೇ ಲೋಕವೆಲ್ಲ ನಿನ್ನನ್ನು ಹೊಗಳುವುದು. ನಿನ್ನ ಬಲಗೈ ನೀತಿಯನ್ನು ನೆರವೇರಿಸಿತು. ದೇವರೇ, ನಿನ್ನ ನಾಮದ ಘನತೆಗೆ ತಕ್ಕಂತೆ ಲೋಕವೆಲ್ಲ ನಿನ್ನನ್ನು ಹೊಗಳುವುದು. ಲೋಕ ಎಲ್ಲ ಹೊಗಳಲು ಸಾಧ್ಯವಿಲ್ಲ. ಒಂದು ದಿವಸ ಬರ್ತದೆ, ಕಡೆಗೆ ಸರ್ವ ದುಷ್ಟರು ನಾಶವಾದ ಮೇಲೆ ದೇವರು ಯಾರನ್ನು ಆದುಕೊಂಡಿದ್ದಾರೋ ಅವರು ಮಾತ್ರ ದೇವರನ್ನು ಹೊಗಳುತ್ತಾರೆ. ಅಂಥವ್ರು ಮಾತ್ರ. ಉದಾಹರಣೆಗೆ, ಇವತ್ತು ನಾನೊಂದು ಟೈಮಲ್ಲಿ ದುಷ್ಟನಾಗಿದ್ದೆ, ಹಾಗೆ ಈಗ ನಾನು ದೇವರನ್ನು ಹೊಗಳ್ತಾ ಇದ್ದೇನೆ. ಹಾಗೆ ಅನೇಕರು ಇವತ್ತು ಹೊಗಳ್ತಾರೆ. ಹೊಗಳಂದರೆ ಅನೇಕರು ಏನು ಮಾಡ್ತಾರೆ, ಈ ಕಡೆ ದೇವರು ಬೇಕು, ದೆವ್ವ ಬೇಕು, ಲಾಭ ಬೇಕು, ಜೀವನಕ್ಕೆ ಬೇಕು ಅಂತಲ್ಲ, 100ಕ್ಕೆ 100ರಷ್ಟು ಸಂಪೂರ್ಣ ದೇವರ ವಾಕ್ಯಕ್ಕೆ ವಿಧೇಯರಾಗುತ್ತಾ, ಒಂದು ವೇಳೆ ಏನಾದರೂ ಪಾಪಗಳು ಬಂದು ಹೋದರೂ ಪಶ್ಚಾತ್ತಾಪ ಪಟ್ಟು ಮುಂದೆ ಪಾಪವನ್ನು ಮಾಡದೆ ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸುತ್ತಾ, ಲೋಕದ ವಿಷಯಗಳಿಗೆ ಆಸೆ ಪಡದೆ ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸ್ತಾ ಹೋದಾಗ ಅವರು ಏನು ಮಾಡ್ತಾರೆ, ದೇವರ ಘನತೆಯನ್ನು ಹೊಗಳುವರು. ಒಂದು ಕಷ್ಟ, ಸಂಕಟ, ದುಃಖಗಳು, ಶಿಕ್ಷೆಗಳು ಬಂದಾಗಲೂ, ಈಗ ನೋಡಿ, ಈ ವರ್ಷ ಏನಾಯಿತು, ಅನೇಕ ಕಡೆ ಮಳೆ ಇಲ್ಲದೆ ಬರಗಾಲ ಬಂದು ಹೋಗಿದೆ. ಈಗ ಮೊನ್ನೆ ನಾನು ಕೂಡ ಕರ್ನಾಟಕದ ಒಂದು ಜಿಲ್ಲೆಯ ಒಂದು ತಾಲೂಕುಗಳಿಗೆ ಹೋಗಿದ್ದೆ. ಆಗ ಅಲ್ಲಿ ಕೂಡ ಮಳೆ ಇಲ್ಲದೆ ಬರಗಾಲ, ಕೂಲಿ ಕೆಲಸದಲ್ಲಿ ಕೂಲಿ ಎಲ್ಲ ರೈತರು ಬಿತ್ತನೆ ಮಾಡಿದ್ದಾರೆ. ಸ್ವಲ್ಪ ಎಲ್ಲ ಚಿಗುರು ಬಂದು ಹೋಗಿದೆ. ಪರಿಸ್ಥಿತಿ ಏನಾಗಬೇಕು ಮುಂದೆ ಅಲ್ಲಿ ಖಂಡಿತವಾಗ ಆಗ ಏನು ಮಾಡ್ತಾರೆ, ಸರಿಯಾಗಿ ದೇವರ ಜ್ಞಾನ ಇದ್ದವರು ಮನುಷ್ಯರು ಮಾಡುವ ಮನುಷ್ಯರ ಆಟಕ್ಕೆ ಸರಿಯಾಗಿ ದೇವರು ದಂಡಿಸ್ತಾ ಇದ್ದಾನಪ್ಪ. ಆ ಪರಮಾತ್ಮ ಭಗವಂತ ದಂಡಿಸ್ತಾ ಇದ್ದಾನೆ. ಆ ಶಿವ, ಆ ಸರ್ವೇಶ್ವರ ಪರಮೇಶ್ವರ ದಂಡಿಸ್ತಾ ಇದ್ದಾನೆ. ಇದು ಕೂಡ ಬೈಬಲ್ಲಿ ಬರೆಯಲ್ಪಟ್ಟಿದೆ. ಯೇಸು ನಮಗೆ ಮೊದಲೇ ತಿಳಿಸಿದ್ದಾರೆ, ಯೆಹೋವ ಮೊದಲೇ ತಿಳಿಸಿದ್ದಾರೆ, ಅಲ್ಲಾ ಕೂಡ ನಮಗೆ ಸರಿಯಾಗಿ ತಿಳಿಸಿದ್ದಾರೆ ಅಂತ. ದೇವರು ಆದುಕೊಂಡು ಯಾರಿಗೆ ಜ್ಞಾನವನ್ನು ಕೊಡ್ತಾರೋ ಅವರು ಹೋಗುತ್ತಲೇ ಇದ್ದಾರೆ, ಮನುಷ್ಯ ಮಾಡಿದ ಪಾಪಗಳಿಗಾಗಿ ಶಿಕ್ಷೆ ಅಂತೇಳಿ. ಇಂಥವರೇ ದೇವರನ್ನು ಆದುಕೊಂಡವರು ಅಂತ. ದೇವರು ಆದುಕೊಂಡವರು ಇವರು. ಅಂಥವರಲ್ಲಿ ದೇವರ ಆತ್ಮ ಕೆಲಸ ಮಾಡ್ತಾ ಇದೆ ಅಂತ ನಾವು ತಿಳ್ಕೊಳ್ಬೇಕು. ಎಲ್ಲರೂ ಹೊಗಳಲು ಸಾಧ್ಯವಿಲ್ಲ. ಆಗಲೇ ಹೇಳಿದಾಗ ಏನಾದರೂ ಲಾಭ ಬಂದರೆ, ಒಳ್ಳೆಯದು ಬಂದರೆ, ಬೇಕಾದಷ್ಟು ದುಡ್ಡು ಬರುವಾಗ, ಬೇಕಾದಷ್ಟು ಫಸಲು ಬರುವಾಗ ನಾನು ಮಾಡಿದೆ. ಆದರೆ ಯಾರಿಂದ ಆಯ್ತು ಇದು? ಯಾರು ಸರ್ವಸೃಷ್ಟಿ? ಯಾರಿಂದ ಸೂರ್ಯ ಚಂದ್ರನ ಬೆಳಕು, ಇಬ್ಬನಿ ಯಾರಿಂದ? ಮಳೆ ಯಾರಿಂದ? ಭೂಮಿಯೊಳಗೆ ನೀರನ್ನು ಯಾರು ಇಟ್ಟಿದ್ದಾರೆ? ಅದಕ್ಕೆ ಬೇಕಾಗದ ಸಾಮಗ್ರಿಗಳು ಪ್ರತಿಯೊಂದು ಎಲ್ಲಿಂದ ಬಂತು? ಮನುಷ್ಯರಿಗೆ ಜ್ಞಾನ ಕೊಟ್ಟು ಯಾರು ಮನುಷ್ಯರಿಗೆ ಬೇಕಾದ ಜ್ಞಾನವನ್ನು ಕೊಟ್ಟಿದ್ದು ನಡೆಸ್ತಾರೆ? ಇದು ಹೇಳಿದ್ರು ಕೂಡ ಅವರು ಕೇಳುವುದಿಲ್ಲ. ಆಗ ಏನು ಮಾಡ್ತಾರೆ, ಅಲ್ಲಿ ಕಷ್ಟ ಬಂದಾಗ ಮಾತ್ರ ಹೊಗಳ್ತಾರೆ. ದೇವರ ಜ್ಞಾನ ಯಾರಲ್ಲಿದೆಯೋ, ದೇವರು ಯಾರನ್ನು ಆರಿಸಿಕೊಂಡಿದ್ದಾರೆ ಅವ್ರು ಹೇಳ್ತಾರೆ, ಹೀಗೆಲ್ಲ ಬರೆಯಲ್ಪಟ್ಟಿದೆಯಪ್ಪ, ದೇವರು ಹೇಳಿದ್ದಾರೆ, ಮನುಷ್ಯನ ಗರ್ವ ಅಹಂಕಾರಗಳೇ ಅವರನ್ನು ನಾಶ ಮಾಡ್ತಾ ಇದ್ದೆ ಅಂತ ಹೇಳ್ತು. ಚೆನ್ನಾಗಿ ಅಂಥವ್ರು ಮಾತ್ರ ಹೊಗಳಲು ಸಾಧ್ಯ. ನಿನ್ನ ಬಲಗೈ ನೀತಿಯನ್ನು ನೆರವೇರಿಸಿತು. ನೋಡಿ, ದೇವರು ಏನು ಮಾಡ್ತಾರೆ, ತನ್ನ ಬಲಗೈಯಲ್ಲಿ ಎಲ್ಲ ಕೆಲಸ ಕಾರ್ಯಗಳನ್ನು ಮನುಷ್ಯರಿಗೋಸ್ಕರ ದೇವರು ಸೃಷ್ಟಿ ಮಾಡಿ ಇಟ್ಟು ಒಳ್ಳೆಯದನ್ನೇ ಮಾಡಿದರು. ದೇವರ ಬಲಗೈ, ಇದಕ್ಕೆ ಹೇಳೋದು ಯಾವಾಗಲೂ ಪುರುಷರಿಗೆ ಬಲಗೈ, ಸ್ತ್ರೀಯರಿಗೆ ಎಡಗೈ ಅದೃಷ್ಟ ಎಂಬುದಾಗಿ. ಇವತ್ತು ಮದುವೆ ಆಗೋ ಕೂಡ ಒಂದೊಂದು ಊರಿನಲ್ಲಿ ಮೊದಲು ನಮ್ಮೂರ ಕಡೆಗೆ ಕೂಡ
ಆ ಕಡೆ ಕೂಡ ಇವತ್ತು ಕೂಡ ಪದ್ಧತಿ ಅದುವೇ ನಡೀತಾ ಇದೆ. ಮದುವೆ ಆಗುತ್ತಿಗೆ ಸ್ತ್ರೀಯನ್ನು ಮದುವೆ ಸಮಯದಲ್ಲಿ ಎಡಗಡೆ ಕೂರಿಸ್ತಾರೆ, ಪುರುಷನನ್ನು ಬಲಗಡೆಗೆ ಕೂರಿಸಿಕೊಳ್ತಾರೆ. ಅದಕ್ಕೆ ಪುರುಷರಿಗೆ ಬಲಭಾಗ ಒಳ್ಳೆಯದು, ಸ್ತ್ರೀಯರಿಗೆ ಎಡಪಾರ್ಶ್ವ ಒಳ್ಳೆಯದು. ಆದರೆ ಎರಡು ಕೈ ಇಲ್ಲದೆ ಏನು ಮಾಡಲು ಸಾಧ್ಯವಿಲ್ಲ. ಅದರಲ್ಲಿ ಉನ್ನತ ಶ್ರೇಷ್ಠವಾದದ್ದು ದೇವರಿಂದ ಆಯ್ಕೆಗೊಂಡಿದ್ದು ಒಂದು ಈಗ ಪುರುಷರಾದ ನಮಗೆ ಬಲಗೈಯೇ, ಎಡಗೈ ಆಮೇಲೆ ಎರಡನೇ ಸ್ಥಾನದಲ್ಲಿ ಇರುವಂಥದ್ದು. ಹಾಗೆ ದೇವರ ಬಲಗೈ ಸರ್ವವನ್ನು ಸೃಷ್ಟಿ ಮಾಡಿತು. ಹಾಗೆ ನಾವು ಕೂಡ ಪ್ರತಿಯೊಂದು ಕೆಲಸ ಕಾರ್ಯಗಳಿಗೆ ಒಬ್ಬರಿಗೆ ಏನಾದರೂ ಕೊಡೋದು ತಗೊಳ್ಳೋದು ಕೂಡ ಬಲಗೈಯೇ ಮುಂದೆ ಚಾಚಬೇಕು. ಇವತ್ತು ಹಿರಿಯರು ಕೂಡ ಅದನ್ನೇ ಹೇಳ್ತಾ ಇದ್ದಾರೆ, ಬಲಗೈಯಲ್ಲಿ ಕೊಡಪ್ಪ, ಬಲಗೈಯಲ್ಲಿ ತಗೋ, ಬಲಗೈಯಲ್ಲಿಟ್ಟು ಕೆಲಸ ಮಾಡು. ಹಾಗೆ ಬಲಗೈ ಯಾವುದರೊಂದು ಶುಭ ಕಾರ್ಯಗಳೆಲ್ಲ ಹೋಗುವಾಗ ಬಲಗಾಲನ್ನು ಒಳಗಿಟ್ಟು ಫಸ್ಟು ನೀನು ಹೋಗು ಎಂಬುದಾಗಿ ಹೇಳ್ತಾರೆ. ಇವತ್ತಿನವರಿಗೆ ಅದೆಲ್ಲ ಇಲ್ಲವೇ ಇಲ್ಲ. ಒಟ್ಟಿನಲ್ಲಿ ಏನು ಈ ಲೋಕದ ಅಲಂಕಾರ, ಲೋಕದ ಪರಿಸ್ಥಿತಿ ಇದ್ದರೆ ಸಾಕು. ಮಕ್ಕಳಿಗೂ ಕೂಡ ಒಂದು ಒಳ್ಳೆ ಪದ್ಧತಿ, ಬುದ್ಧಿವಾದ ದೇವರ ವಿಷಯವನ್ನು ಹೇಳುವವರೇ ಇಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದರೆ ತಿಳುವಳಿಕೆ ಜ್ಞಾನ ಇದ್ದವರು ನಾವು ಕೂಡ ಇದನ್ನು ತಿಳ್ಕೊಳ್ಬೇಕು. ದೇವರ ಬಲಗೈಯೇ ಸರ್ವವನ್ನು ಸೃಷ್ಟಿ ಮಾಡಿತು, ನಿನ್ನ ಬಲಗೈ ನೀತಿಯನ್ನು ನೆರವೇರಿಸಿತು. ಹಾಗೆ ನಾವು ಕೂಡ ನಮ್ಮ ಬಲಗೈಯನ್ನೇ ಮುಂದೆ ಚಾಚಿ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲಿ ಬಲಗೈಯನ್ನೇ ಮೊದಲು ಉಪಯೋಗಿಸಬೇಕು. ಆಮೇಲೆ ಎಡಗೈ ಸಹಾಯಕ ಇಲ್ಲದೆ ಏನು ಮಾಡಲು ಸಾಧ್ಯವಿಲ್ಲ. ಹಾಗೆ ಉತ್ತಮವಾದದ್ದು ನಮ್ಮದು ಬಲಪಾರ್ಶ್ವ, ಸ್ತ್ರೀಯರು ಎಡಪಾರ್ಶ್ವ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದು ನಾಳೆಗೆ ಮುಂದುವರಿಯುತ್ತದೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಇವತ್ತಿನ ಒಂದು ಸಂದೇಶವನ್ನು ನನ್ನ ಸಹೋದರ ಸಹೋದರಿಗೆ ನೀವು ತಿಳಿಯಪಡಿಸಿದ್ದೀರಿ. ಚೆನ್ನಾಗಿ ತಿಳಿದುಕೊಂಡು ನಿಮ್ಮ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ಎಲ್ಲವನ್ನ ತಿಳಿದುಕೊಂಡು ನಿಮ್ಮಿಂದ ಆಶೀರ್ವಾದವನ್ನು ಹೊಂದಿ ಅವರ ಮಕ್ಕಳನ್ನು ಅವರ ಅದೇ ಮಾರ್ಗದಲ್ಲಿ ನಡೆಸಿ ಇತರರಿಗೂ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿ. ಅವರಿಗೇನಾದರೂ ಜ್ಞಾನದ ಕೊರತೆ ಇದ್ದರೆ ವಿಶೇಷವಾದ ಜ್ಞಾನ, ಶಾಂತಿ, ಸಮಾಧಾನ, ಆರೋಗ್ಯವನ್ನು ಕೊಟ್ಟು ಅನುಗ್ರಹಿಸಿ. ನೀವು ಗ್ರಂಥಗಳಲ್ಲಿ ಯಾರ್ಯಾರಿಗೆ ತಿಳಿಯಪಡಿಸಬೇಕು ಅವರಿಗೂ ಈಗಲೂ ಕೂಡ ತಿಳಿಯಪಡಿಸ್ತಾ ಇದ್ದೀರಿ ಸ್ವಾಮಿ. ಅದಕ್ಕಾಗಿ ಸ್ತೋತ್ರ. ನಾನು ಕೂಡ ಹೆಚ್ಚೆಚ್ಚು ಪ್ರತಿ ದಿವಸ ತಿಳಿದುಕೊಳ್ಳುವಂತೆ ನೀವು ಮಾಡಿದ್ದಕ್ಕಾಗಿ, ಮಾಡ್ತಾ ಇರುವುದಕ್ಕಾಗಿ ನಿಮಗೆ ಸ್ತೋತ್ರ ಸ್ವಾಮಿ. ನಿಮ್ಮೆಲ್ಲ ಉಪಕಾರಗಳಿಗಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯೇ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ನನ್ನ ಹೃದಯಪೂರ್ವಕವಾದಂಥ ಧನ್ಯವಾದಗಳು. ದೇವರು ನಿಮ್ಮನ್ನು, ನಿಮ್ಮ ಕೆಲಸ ಕಾರ್ಯಗಳನ್ನು ಎಲ್ಲವನ್ನು ಹೇರಳವಾಗಿ ಆಶೀರ್ವದಿಸಲಿ. ಆಮೇನ್.